ಅಂದರೆ ಸರ್ ಪ್ರತಿ ಇದಕ್ಕೆ ಬಂದಾಗಲೂ ಈ ಥರ ಚರ್ಚೆಗಳು ಬಂದಾಗ ಒಂದು ಕಾಮನ್ ಇಶ್ಯೂ ಒಂದು ಚರ್ಚೆ ಆಗ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಹೈಕಮಾಂಡ್ ವೀಕ್ ಇದೆ, ಕಾಂಗ್ರೆಸ್ ಹೈಕಮಾಂಡು ಈಗಿನ ರಾಷ್ಟ್ರ ರಾಜಕಾರಣದಲ್ಲಿ ವೀಕ್ ಇದೆ, ಸಿದ್ದರಾಮಯ್ಯಲ್ಲಿ ಸ್ಟ್ರಾಂಗ್ ಇದ್ದಾರೆ, ವೋಟ್ ಬ್ಯಾಂಕ್ ಅಹಿಂದ ಇದೆಲ್ಲ ಇದೆ, ಸುಲಭವಾಗಿ ಮಾಡ್ಲಿಕ್ಕಾಗಲ್ಲ, ಹೀಗೆಲ್ಲ ಇತ್ತು. ಅಂದರೆ ಒಂದು ಪಾರ್ಟು ಏನು ಅಂತ ಹೇಳಿದ್ರೆ ಹೈಕಮಾಂಡ್ ನೇರವಾಗಿ ನಿಮ್ಗೆ ಹಿಂಗೆ ಮಾಡಿ ಅಂತ ನಿರ್ದೇಶನ ಕೊಡೋ ಸ್ಥಿತಿನಲ್ಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಸುಲಭ ಅದು ಮುಂದುವರ್ಸ್ಕೊಂಡು ಹೋಗೋದು. ಅಲ್ಲ, ಪರಿಸ್ಥಿತಿ ಅದೇ ಥರನೇ ಇತ್ತು. ಪರಿಸ್ಥಿತಿ ಅದೇ ಥರನೇ ಇತ್ತು. ಈಗ ಮೊನ್ನೆ ರಾಜಕೀಯ ಬೆಳವಣಿಗೆಗಳನ್ನು ತಗೊಂಡಾಗ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಕರ್ನಾಟಕದಿಂದ ಏನು ಚುನಾವಣೆ ಆಗಬೇಕು, ರಾಜ್ಯಸಭೆ 4 ಸ್ಥಾನಗಳಿಗೆ ಕರ್ನಾಟಕದಿಂದ ಚುನಾವಣೆ ಆಗಬೇಕು, ಜೊತೆಗೆ ವಿಧಾನ ಪರಿಷತ್ತಿನ ಕೆಲವು ಸ್ಥಾನಗಳಿಗೂ ಚುನಾವಣೆ ಆಗಬೇಕು, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ. ಈ ಎರಡೂ ಚುನಾವಣೆಗಳಲ್ಲಿ ವಿಧಾನಸಭಾ ಸದಸ್ಯರು ಯಾರಿದ್ದಾರೆ ಅವರೇ ಮತದಾರರು. ಸೊ ಹೀಗಿರುವಾಗ ಈ ಚುನಾವಣೆ ಮುಗಿಯೋ ತನಕ ಏನೂ ಆಗೋದಿಲ್ಲ, ಅಧಿಕಾರ ಹಸ್ತಾಂತರ ವಿಚಾರ ಚರ್ಚೆಗೆ ಬರಲ್ಲ ಅನ್ನೋ ಒಂದು ಅಭಿಪ್ರಾಯ ವಾತಾವರಣ ಇದ್ದಿಲ್ಲ. ಆ ಪರಿಸ್ಥಿತಿಯಲ್ಲೇ ಇತ್ತು. ಆದರೆ ಯಾವಾಗ ಕೇರಳ ಎಲೆಕ್ಷನ್ ಮುಗೀತು, ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು, ಮೈತ್ರಿಕೂಟ ಸರ್ಕಾರ. ಅಲ್ಲಿ ಈಗ ತೆಲಂಗಾಣದಲ್ಲಿ ಬಂತು. ದಕ್ಷಿಣದ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಈಗ ಕರ್ನಾಟಕ, ಕೇರಳ, ತೆಲಂಗಾಣ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ದೊಡ್ಡ ರಾಜ್ಯಗಳನ್ನು ನಾವು ತಗೊಂಡಾಗ. ಹೀಗಾಗಿ ಈ ನಡುವೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ನಿರಂತರವಾಗಿ ಡೆಲ್ಲಿಗೆ ಭೇಟಿ ಕೊಟ್ಟು ವರಿಷ್ಠರನ್ನ ಭೇಟಿ ಮಾಡಿ ಅಧಿಕಾರ ಹಸ್ತಾಂತರದ ವಿಚಾರವನ್ನು ಪದೇ ನೆನಪು ಮಾಡ್ತಾ ಪದೇ ಒತ್ತಡಗಳನ್ನು ಹಾಕ್ತಾ ಬಂದರು. ಅವರು ಏನಾಯಿತು, ಇದು 5 ರಾಜ್ಯಗಳು ಚುನಾವಣೆ ಮುಗಿಲಿ, ಕೇರಳ ಚುನಾವಣೆ ಮುಗಿಲಿ, ಹೀಗೆ ಪರಿಸ್ಥಿತಿ ಪಕ್ವವಾಗಿಲ್ಲ ಅನ್ನೋ ಒಂದು ಕಾರಣಗಳನ್ನು ಹೈಕಮಾಂಡ್ ಕೊಡ್ತಾ ಬಂತು. ಏನಂದರೆ ಕರ್ನಾಟಕದಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಅನ್ನೋ ಒಂದು ಅಂದಾಜು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿತ್ತು. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಈ ಥರದ ಒಂದು ಪ್ರಕ್ರಿಯೆಗೆ ಕೈ ಹಾಕುವಾಗ ಅದಕ್ಕೆ ತನ್ನದೇ ಆದ ಒಂದು ಮೂಲಗಳಿಂದ, ತನ್ನದೇ ಆದ ಒಂದು ಏಜೆನ್ಸಿಗಳಿಂದ ಮಾಹಿತಿಗಳನ್ನು ಸಲ್ಲಿಸ್ಕೊಳ್ಳುತ್ತೆ. ಆ ರಾಜ್ಯದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಏನಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನಾಗಿದೆ, ಏನು ಪರಿಸ್ಥಿತಿ, ಯಾರ್ಯಾರ ಬಲಾಬಲ ಹೇಗೆ ಏನು. ಈಗ ಡಿ ಕೆ ಶಿವಕುಮಾರ್ ಅಂತ ತಗೊಂಡ್ರೆ ಪಕ್ಷಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದಾರೆ, ಸಾಕಷ್ಟು ದುಡಿದಿದ್ದಾರೆ, ಸಂಯಮದಿಂದ ಕಾದಿದ್ದಾರೆ. ಈ ಹಂತದಲ್ಲಿ ಅವರನ್ನು ಏನು ಕೈ ಬಿಡೋದು ಸರಿಯಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬಂತು. ಹೌದು, ಅವರು ಅಸ್ಸಾಂ ಹೋಗಿ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಧಿಕಾರಕ್ಕೆ ಬಂತ ಬಿಡುತ್ತಾ ಪ್ರಶ್ನೆ ಬೇರೆ. ಅವರು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂಥ ಎಲ್ಲ ಅಸೈನ್ಮೆಂಟ್ಗಳೇನಿದೆ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರ ಅವರು ಕಾಂಗ್ರೆಸ್ ನಾಯಕರು ಹೇಳುವಂತೆ ಕಾಂಗ್ರೆಸ್ಗೋಸ್ಕರ ಅವರು ಜೈಲಿಗೆ ಹೋಗಿ ಬಂದರು. BJP ಸರ್ಕಾರ ಅವರಿಗೆ ಏನು ಅದರ ವಿಚಾರಕ್ಕೆ ಸಂಬಂಧ ಪ್ರತೀಕಾರವಾಗಿ ಕೆಲಸ ಮಾಡ್ತು, ಸೇವೆ ತೀರಿಸ್ಕೊಳ್ತು, ಅದಕ್ಕೋಸ್ಕರ ಅವ್ರು ಜೈಲಿಗೆ ಹೋಗಿ ಬಂದರು. ಈ ಥರದ್ದೆಲ್ಲ ಚರ್ಚೆಗಳಿತ್ತು. ಇದನ್ನು ಡಿ ಕೆ ಶಿವಕುಮಾರ್ ಎನ್ಕ್ಯಾಶ್ ಮಾಡ್ಕೊಂಡ್ರು. ಮತ್ತು ಅವರ ಪಕ್ಷನಿಷ್ಠೆ ಮತ್ತು ಸಂಯಮ ಇದೆಯಲ್ಲ ನೋಡಿ, ಈ 3 ವರ್ಷಗಳ ಅವಧಿಯಲ್ಲಿ ಶಿವಕುಮಾರ್ ಎಲ್ಲೂ ಕೂಡ ಸಂಘರ್ಷಕ್ಕಿಳಿಲಿಲ್ಲ. ಅವರ ಸ್ವಭಾವ ಬಹಳಷ್ಟು ಜನಕ್ಕೆ ತುಂಬ ಶಿವಕುಮಾರ್ ಅವರನ್ನು ಹತ್ತಿರದಿಂದ ಕಂಡವರಿಗೆ ಅವರೊಬ್ಬ ನೇರ ನುಡಿ ಮತ್ತು ಹೋರಾಟದ ಮನೋಭಾವವನ್ನು ರೂಢಿಸ್ಕೊಂಡು ಬಂದಂಥವ್ರು. ಈ ಹಿಂದಿನ ಸಂದರ್ಭಗಳನ್ನು ನಾವು ಗಣನೆಗೆ ತಗೊಂಡ್ರೆ ಜನತಾ ಪರವಾಗಿ ಇದ್ದ ಕಾಲದಲ್ಲೂ ಈ ಥರದ ವಾತಾವರಣಗಳು ಇರಲಿಲ್ಲ. ಭಿನ್ನಮತ ತಾರಕಕ್ಕೆ ಏರಿತ್ತು. ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರ ನಡುವೆ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಏನು ಅದಕ್ಷ ಮತ್ತು ದುರಂಕಾರಿ ಸಚಿವರನ್ನು ಅಧಿಕಾರದಿಂದ ಕೈ ಬಿಡಿ ಅಂತ ಆಡಳಿತ ಪಕ್ಷದವರೇ ಒಂದು ಸಿಗ್ನೇಚರ್ ಕ್ಯಾಂಪೈನ್ ಮಾಡಿದರು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಆಡಳಿತ ಪಕ್ಷದವರೇ ಗವರ್ನರ್ಗೆ ಹೋಗಿ SR ಬಸವರಾಜ ಬೊಮ್ಮಾಯಿ ಅವ್ರ ತಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಳಿತ ಪಕ್ಷದ ಶಾಸಕರೇ ರಾಜಭವನಕ್ಕೆ ಹೋದರು. ಈ ಥರದ್ದೆಲ್ಲ ಸಂಘರ್ಷದ ಬೆಳವಣಿಗೆಗಳಿದು. ಆದರೆ ಇಲ್ಲಿ ಅವತ್ತಿನ ಸಂದರ್ಭಗಳು ಬೇರೆ, ಅವತ್ತಿನ ನಾಯಕರುಗಳು ಬೇರೆ. ಆದರೆ ಶಿವಕುಮಾರ್ಗೆ ಒಂದು ನನ್ನ ಪ್ರಕಾರ ಒಂದು ಅಂಶ ಮನವರಿಕೆ ಆಗಿತ್ತು. ನಾನು ಸಂಘರ್ಷಕ್ಕೆ ಹೋದರೆ ಅದರಿಂದ ನನಗೆ ವೈಯಕ್ತಿಕವಾಗಿ ಲಾಸ್ ಆಗುತ್ತೆ. ಎರಡನೇದು KPCC ಅಧ್ಯಕ್ಷ ಕೂಡ ನಾನೇ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ ಪಕ್ಷ
ಸರ್ಕಾರ ಬಿದ್ದೋಯ್ತು, ವೀಕ್ ಆಯಿತು, ಸೊ ಮತ್ತೊಂದು ಇಬ್ಬಾಗ ಆಯಿತು, ಈ ಥರದ ಅಪವಾದಗಳು ಬರಬಾರ್ದು. ಹಾಗಾಗಿ ಈ ಅಧಿಕಾರ ಹಸ್ತಾಂತರ ವಿಚಾರ ಏನಿದೆ ಇದು ಸ್ಮೂತಾಗಿ ಬಗೆಹರಿಬೇಕು ಅನ್ನೋ ವಿಚಾರದಲ್ಲಿ ಅವರು ಮೊದಲಿಂದಲೂ ಅದನ್ನೇ ಪ್ರತಿಪಾದಿಸ್ಕೊಂಡ್ಬಂದರು. ಅವ್ರೇನು ಹೇಳ್ತಾ ಬಂದರು, ಸುದ್ದಿಗಾರರು ಯಾವಾಗೇ ಕೇಳಿದ್ರು ಕೂಡ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನ, ಸಿದ್ದರಾಮಯ್ಯ ಹೇಳಿದಾರ, ನಾವು ಯಾರೂ ಹೇಳಿಲ್ಲ ತಾನೆ, ಬೇರೆ ಹೇಳೋದಕ್ಕೆಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ಅವರು ಮಾಧ್ಯಮದವರಿಗೆ ಪ್ರಶ್ನೆ ಮಾಡ್ತಾ ಬಂದರು. ನಾನಾಗಲಿ ಸಿದ್ದರಾಮಯ್ಯ ಆಗಲಿ ಹೈಕಮಾಂಡ್ ಆಗಲಿ ಈ ವಿಚಾರದ ಬಗ್ಗೆ ಹೇಳಿದರೆ ಮಾತ್ರ ಅದಕ್ಕೊಂದು ಅಧಿಕೃತ ಸ್ವರೂಪ ಇರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಏನಾಯಿತು ಅಂತಂದರೆ ಅಧಿಕಾರ ಹಸ್ತಾಂತರ ಸ್ಮೂತಾಗಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇದೆ. ಇಲ್ಲಿ ಒಂದು ವಿಚಾರ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಈ ಒಂದು ವಿಚಾರದಲ್ಲಿ ತಮ್ಮ ನೆರವಿಗೆ ಬರ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ರು. ಅಂದರೆ ಅಧಿಕಾರ ಹಸ್ತಾಂತರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡೋದಿಲ್ಲ, ಒಂದು ಆತ್ಮವಿಶ್ವಾಸ ಇತ್ತು ಅವರಿಗೆ. ಆದರೆ ಕಳೆದ 4-5 ದಿನಗಳಿಂದ ಅವರು ಏನು ಡೆಲ್ಲಿಗೆ ಹೋದರು, ಸಚಿವ ಸಂಪುಟ ಪುನರಚನೆ ಪಟ್ಟಿ ಹಿಡ್ಕೊಂಡು ಡೆಲ್ಲಿಗೆ ಹೋದರು ಅವರು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಹೈಕಮಾಂಡ್ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇಲ್ಲ ನೀವು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ. ಅಂದರೆ ಸರ್, ಸಾರಿ ಟು ಇಂಟರ್ವ್ಯೂ, ಮತ್ತು ಈ ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ಗೆ ಬೆನ್ನಿಗೆ ನಿಂತಿದ್ದು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ. ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ ಬೆನ್ನಿಗೆ ರಾಹುಲ್ ಗಾಂಧಿ ನಿಂತಿದ್ರು ಅನ್ನೋದು ಒಂದು ಆ ಥರದ್ದು ಅಭಿಪ್ರಾಯ ಇದ್ದದ್ದು ನಿಜ. ಅಭಿಪ್ರಾಯ ಇದ್ದದ್ದು ನಿಜ. ಅದೇ ಒಂದು ನಂಬಿಕೆ ಸಿದ್ದರಾಮಯ್ಯನವ್ರಿಗೂ ಇತ್ತು. ಏನಾದರೂ ರಾಹುಲ್ ಗಾಂಧಿ ನನಗೆ ಹೇಳಲ್ಲ, ಅಧಿಕಾರದಿಂದ ಇಳಿ ಕುರ್ಚಿ ಬಿಟ್ಕೊಡು ಅಂತ, ಅಧಿಕಾರದಿಂದ ನಿರ್ಗಮಿಸು ಅಂತ ಹೇಳಲ್ಲ, ಆ ಒಂದು ಆತ್ಮವಿಶ್ವಾಸ ಇತ್ತು ಸಿದ್ದರಾಮಯ್ಯನವರಿಗೆ. ಆ ಕಾರಣದಿಂದಲೇ ಅವರು ಸಚಿವ ಸಂಪುಟ ಪುನರಚನೆ ಒಂದು ಪಟ್ಟಿ ಹಿಡ್ಕೊಂಡು ಎಲ್ಲಿಗೆ ಹೋದರು. ಆ ಕಾರಣದಿಂದಲೇ ಅವರು ಮಾಧ್ಯಮಗಳೆದುರು 5 ವರ್ಷವೂ ನಾನೇ ಮುಖ್ಯಮಂತ್ರಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಿದ್ರು. ಆದರೆ ಯಾವಾಗ ಈ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ಗಳಾಯಿತು ಡೆಲ್ಲಿಲಿ ಸರ್ ನಿರಂತರವಾಗಿ, ಇಲ್ಲ ನಾವು ಶಿವಕುಮಾರ್ ಸರ್ವೀಸನ್ನು ಪರಿಗಣಿಸದಲ್ಲೇ ಇದ್ದರೆ ಮುಂದೆ ಕಷ್ಟ ಆಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ ಪಕ್ಷದ ಕೇಡರ್ಗಳಿಗೆ, ಸರ್ ಕೊಟ್ಟ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ಕೊಳ್ಳಲಿಲ್ಲ ಅನ್ನೋ ಒಂದು ಅಪಖ್ಯಾತಿ ಬರುತ್ತೆ, ಈ ಥರದೊಂದು ವಾತಾವರಣ ಸೃಷ್ಟಿಯಾಗುತ್ತೆ, ಅದರಿಂದ ಸಮಸ್ಯೆಗಳಾಗ್ಬೋದು, ಮುಂದೆ ಯಾವುದೇ ರೀತಿ ಇದು ಪಕ್ಷಕ್ಕೆ ಹಾನಿಯಾಗ್ಬೋದು ಅನ್ನೋ ಒಂದು ಅಭಿಪ್ರಾಯ ಬಂತು. ಎರಡನೇದು, ನನಗನ್ಸೋ ಪ್ರಕಾರ ಕಾಂಗ್ರೆಸ್ಸಲ್ಲಿ ಒಂದು ಪರಂಪರೆ ಇದೆ, ದೇವರಾಜ ಅರಸು ಕಾಲದಿಂದ ನಾನು ಗಮನಿಸ್ತಾ ಹೋದೆ. ಒಬ್ಬ ಮುಖ್ಯಮಂತ್ರಿ ಅವನು ತುಂಬ ಜನಪ್ರಿಯನಾಗಿ ರಾಜಕೀಯವಾಗಿ ಶಕ್ತಿಯುತ ಆದ ಅಂತಂದರೆ ಅವನ್ನ ಮುಂದುವರಿಯೋಕ್ಕೆ ಬಿಡಲ್ಲ. ಕಾಂಗ್ರೆಸ್ನಲ್ಲಿ ದೇವರಾಜ ಅರಸು ಮತ್ತು ವೀರೇಂದ್ರ ಪಾಟೀಲ್ ಬಂಗಾರಪ್ಪ ವಿಚಾರದಲ್ಲಿ ಆಗಿದ್ದದೆ. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ 2ನೇ ಅವಧಿಯಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದರು. ಎಷ್ಟು ಮಟ್ಟಿಗೆ ಅಂದರೆ ಕರ್ನಾಟಕದಲ್ಲಿ ಅವರು ತುಂಬ ಶಕ್ತಿಶಾಲಿಯಾಗಿದ್ದರು. ಯಾವಾಗ ಚಿಕ್ಕಮಗಳೂರು ಬೈ ಎಲೆಕ್ಷನ್ ನಡೀತು, ನಂತರದ ದಿನಗಳಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ನಡುವೆ ಒಂದು ಭಿನ್ನಾಭಿಪ್ರಾಯ ಶುರುವಾಯಿತು. ನಂತರದಲ್ಲಿ ಆದಂಥ ಬೆಳವಣಿಗೆಗಳು ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸಲಾಗಿವೆ. ವೀರೇಂದ್ರ ಪಾಟೀಲ್ ವಿಚಾರದಲ್ಲೂ ಕೂಡ ಇದೇ ಥರ ಆಯಿತು. ವೀರೇಂದ್ರ ಪಾಟೀಲು ಅನಾರೋಗ್ಯ ಅನ್ನೋದು ಒಂದು ನೆಪ ಆಯಿತು. ವೀರೇಂದ್ರ ಪಾಟೀಲ್ ಬಿಟ್ಟರೆ ಆ ಕಾಲದಲ್ಲಿ ಅವತ್ತಿನ ಸನ್ನಿವೇಶದಲ್ಲಿ ಸರಿಯಾದ ನಾಯಕರು ಕಾಂಗ್ರೆಸ್ಸಿಗೆ ಇರಲಿಲ್ಲ. ಒಂದು ವೋಟ್ ಬ್ಯಾಂಕ್ ಇತ್ತು, ಒಂದು ದೊಡ್ಡ ಸಮುದಾಯ ಇತ್ತು ಅವ್ರ ಹಿಂದೆ. ಹಾಗಾಗಿ ಆ ಸಮುದಾಯ ಬೆಂಬಲವನ್ನು ನಾವು ಕಳ್ಕೊಳ್ತೀವಿ ಅನ್ನೋ ಒಂದು ಭೀತಿ ಇತ್ತು ಕಾಂಗ್ರೆಸ್ಸಿಗೆ. ಪ್ರತಿಪಕ್ಷಗಳು ಆವಾಗಿನ್ನೂ ಅಷ್ಟೊಂದು ಪವರ್ಫುಲ್ ಆಗಿರಲಿಲ್ಲ. ಯಾವಾಗ ವೀರೇಂದ್ರ ಪಾಟೀಲರು ಹಾಸಿಗೆ ಹೇಳಿದ್ರು ಅನಾರೋಗ್ಯದಿಂದ, ಕಾಂಗ್ರೆಸ್ಸಿಗೆ ಒಂದು ನೆಪ ಸಿಕ್ತು. ಅವರು ಹುಷಾರಾಗಿಲ್ಲಪ್ಪ, ಅವರು ಅನಾರೋಗ್ಯ ಇದೆ, ಅವರಿಗೆ ಆಡಳಿತ ನಿರ್ವಹಣೆ ಮಾಡೋಕ್ಕಲ್ಲ, ಹಾಗಾಗಿ ನಾವು ಅಧಿಕಾರದಿಂದ ಅವ್ರನ್ನ ಇಳಿಸ್ತಿದ್ದೀವಿ ಅಂತ ಒಂದು ನೆಪ ಸಿಕ್ತು ಅವರಿಗೆ. ಅದರ್ವೈಸ್ ಅದು ಕಷ್ಟ ಆಗ್ತಿತ್ತು ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ. ಆವತ್ತಿನ ಸನ್ನಿವೇಶದಲ್ಲಿ ವೀರೇಂದ್ರ ಪಾಟೀಲರು ಆರೋಗ್ಯಪೂರ್ಣವಾಗಿದ್ದಿದ್ದರೆ ಕಷ್ಟ ಆಗಿರೋದು, ಪರಿಸ್ಥಿತಿಗಳು ಬೇರೆ ಸ್ವಲ್ಪ ಪಡಿತಿತ್ತು ಏನೋ ಗೊತ್ತಿಲ್ಲ. ಆದರೆ ಅದನ್ನು ಕಾಂಗ್ರೆಸ್ ಒಂದು ಇನ್ಸ್ಟ್ರೂಮೆಂಟಾಗಿ ಬಳಸ್ಕೊಳ್ತು. ಅಂದರೆ ಹಿಂದ್ಗಡೆ ವೀರೇಂದ್ರ ಪಾಟೀಲನ್ನ ಹೆಚ್ಚು ಕಾಲ ಮುಂದುವರಿಯೋಕೆ ಬಿಟ್ಟರೆ ಕಷ್ಟ ಆಗ್ಬೋದು ಅನ್ನೋ ಒಂದು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಈ ಮತವರ್ಗಗಳನ್ನು ನಾವು ಕಳ್ಕೊಳ್ಬೋದು ಅನ್ನೋ ಒಂದು ಆತ್ಮಕನೂ ಇದ್ದಿರ್ಬೋದು ಆ ಕಾಲದಲ್ಲಿ. ಹಾಗಾಗಿ ವೀರೇಂದ್ರ ಪಾಟೀಲರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಆ ಕಾಲದಲ್ಲಿ ತೀರ್ಮಾನ ತಗೊಳ್ತು. ಈ ಇತಿಹಾಸನ ಗಮನಿಸಿ ಬಂಗಾರಪ್ಪನವ್ರ ವಿಚಾರದಲ್ಲೂ ಅಷ್ಟೇ. ಬಂಗಾರಪ್ಪನವ್ರನ್ನ ಅಧಿಕಾರದಿಂದ ಇಳಿಸ್ತಾರೆ, ಹಿಂದುಳಿದ ವರ್ಗದವರನ್ನು ಕಾಂಗ್ರೆಸ್ ಕೈ ಬಿಡಿತು, ಅವರು ವೋಟ್ ಬ್ಯಾಂಕ್ ಮಾತಾಡಬೇಕಾದ್ರೆ ಅವಾಗ ಅವ್ರು ಏನು ಮಾಡಿದ್ರು, ವೀರಪ್ಪ ಮೊಯ್ಲಿ ಅವರನ್ನು, ಅದೇ ಹಿಂದುಳಿದ ವರ್ಗದಿಂದ ಬಂದಂಥ ವೀರಪ್ಪ ಮೊಯ್ಲಿ ಅವರನ್ನು ಆಯ್ಕೆ ಮಾಡಿದರು. ವೀರಪ್ಪ ಮೊಯ್ಲಿ ಅವರು ಸಾಫ್ಟು,
ರಾಜಕೀಯವಾಗಿ ವೀರೇಂದ್ರ ಪಟ್ಕೇಶ ಬಂಗಾರಪ್ಪನವ್ರ ಥರ ದೊಡ್ಡ ಸಮುದಾಯ ಅವ್ರ ಬೆನ್ನಿಗಿಲ್ಲ. ಹೈಕಮಾಂಡಿಗೆ ನಿಷ್ಠೆಯಿಂದ ನಡ್ಕೊಂಡು ಬಂದಿದ್ದಾರೆ. ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಹಾಗಾಗಿ ಡೆಲ್ಲಿಯವ್ರಿಗೆ ಏನಾಯಿತು ಅಂತಂದರೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ, ನಮ್ಮ ಏನು ನಾವು ಹೇಳ್ದಂಗೆ ಕೇಳ್ತಕ್ಕಂಥ ಬಂಡಾಯ ಏನು ಘೋಷಣೆ ಮಾಡದಂಥ ಒಬ್ಬ ನಾಯಕ ಬೇಕಾಗಿತ್ತು. ಆ ಕಾಲಕ್ಕೆ ಅದಕ್ಕೆ ವೀರಪ್ಪ ಮೊಯ್ಲಿ ಅವರನ್ನು ಆಯ್ಕೆ ಮಾಡಿದರು. ಬೇರೆಯವರು ಇರಲಿಲ್ಲ ಅಂತ ಆ ಕಾರಣಕ್ಕೆ ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು. ಜೊತೆಗೆ ಹಿಂದುಳಿದ ವರ್ಗ, ನಾವು ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂಥ ವ್ಯಕ್ತಿಯನ್ನೇ ಮುಖ್ಯಮಂತ್ರಿ ಮಾಡಿದ್ದೀವಿ, ನಾವು ಸಮುದಾಯ ಕೈ ಬಿಟ್ಟಿಲ್ಲ ಅನ್ನೋ ಒಂದು ಮೆಸೇಜ್ ಹೋಯಿತು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡಿದಾಗ ಇವತ್ತಿನ ಅಧಿಕಾರ ಹಸ್ತಾಂತರದ ವಿಚಾರ ಏನಿದೆ, ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ, ಇದು ತುಂಬ ಸುಲಲಿತವಾಗಿ ಬಗೆಹರಿತು ಅಂತ ನಾವು ಹೇಳ್ಬೋದು. ಹಾಗೆ ಹೈಕಮಾಂಡು ಇಲ್ಲಿ ತುಂಬ ಜಾಣತನದಿಂದ ನೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಕನ್ವಿನ್ಸ್ ಮಾಡಿದ್ದಾರೆ. ನೋಡಿ, ನಿಮಗೆ 2 ಬಾರಿ ನೀವು ಬೇರೆ ಪಕ್ಷದಿಂದ ಬಂದವರು, ಜನತಾ ಪರಿವಾರದಿಂದ ಬಂದವರು, ನಮಗೆ ಆದರೂ ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ವಿ, 2 ಟರ್ಮು ನಿಮ್ಮನ್ನು ಅಪೋಸಿಷನ್ ಲೀಡರ್ ಮಾಡಿದ್ವಿ, 2 ಟರ್ಮು 2ನೇ ಸಲನೂ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಿದ್ವಿ. ಸೊ ಈ ಥರದ್ದೆಲ್ಲ ಹೇಳಿದಾಗ ಅವರಿಗೂ ಆಯ್ಕೆ ಪ್ರಶ್ನೆಗಳಿರಲಿಲ್ಲ. ನನಗೆ ಅನ್ಯಾಯ ಆಗಿದೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ? ಅವಾಗ ಅವರು ಅನಿವಾರ್ಯ ಆಯಿತು. ಆವಾಗ ನೀವು ಅಧಿಕಾರದಿಂದ ಇಳಿಬೇಕು ಅಂದಾಗ ಅವಾಗ ಅವರು ಹೇಳಿದರು, ಇಲ್ಲ ನನಗೆ ಟೈಮ್ ಕೊಡಿ, 15 ದಿವಸ ಕೊಡಿ, ನಾನು ಖಂಡಿತ ಕೊಡಿ. ಹೈಕಮಾಂಡ್ ಅದನ್ನು ಒಪ್ಪಕ್ಕೆ ತಯಾರಿರಲಿಲ್ಲ. ಯಾಕೆಂತಂದರೆ ಇಂಥ ಪ್ರಕ್ರಿಯೆಗಳು ಏನಾಗ್ತವೆ ಅಂತಂದರೆ, ಆ ಕ್ಷಣಕ್ಕೆ ಸಗಲ ನಿರ್ಧಾರಗಳು ಜಾರಿಗೆ ಬಂದಾಗ ನಾಳೆ ಮಸ್ತಿನೇನೋ ಆಗ್ಬೋದು, ಬರದಲ್ಲೇ ಇದ್ದಾಗ ಪರಿಸ್ಥಿತಿ ಬದಲಾವಣೆ ಆಗ್ಬೋದು. ರಾಜಕೀಯ ಪರಿಸ್ಥಿತಿ ಒಂದೇ ಥರ ಇವತ್ತಿದ್ದರೂ ನಾಳೆ ದಿನ ಇರಲ್ಲ. ಹಾಗಾಗಿ ಇಲ್ಲ, ನೀವು ಮಾತಿನ ಪ್ರಕಾರ ನೋಡ್ಕೋಬೇಕು, ನೀವು ರಾಜೀನಾಮೆ ಕೊಡಿ, ಪಕ್ಷ ನಿಮಗೆಲ್ಲ ಇಷ್ಟೆಲ್ಲ ಕೊಟ್ಟಿದೆ, ಮಾತಿನ ಪ್ರಕಾರ ನೀವು ರಾಜೀನಾಮೆ ಕೊಡಿ. ಬೇರೆ ದಾರಿ ಇರಲಿಲ್ಲ. ಸಿದ್ದರಾಮಯ್ಯ ಒಪ್ಕೊಂಡ್ರು. ಮುಂದೆ ರಾಜಕೀಯ ಬೆಳವಣಿಗೆಗಳು ಯಾವ ಥರ ಆಗುತ್ತೋ ಏನೋ ಗೊತ್ತಿಲ್ಲ.